ಹಾಸನಾಂಬೆ ದರ್ಶನೋತ್ಸವದ 8ನೇ ದಿನ ಇವತ್ತು. ಹಾಸನಾಂಬೆಯ ಇತಿಹಾಸದಲ್ಲಿ ಕಂಡು ಕೇಳರಿಯದಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಇವತ್ತು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ. ಈ ಬಾರಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ, ಧರ್ಮ ದರ್ಶನದ ತುಂಬ ಸುಲಭವಾಗಿ ಆಗ್ತಿದೆ ಅಂತಕ್ಕಂಥ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಹಾಗಾಗಿನೇ ದಿನದಿಂದ ದಿನಕ್ಕೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಹೋದರು. ಇವತ್ತಂತೂ ನಾವು ನೋಡ್ಬೋದು ಭಾರೀ ಸಂಖ್ಯೆಯಲ್ಲಿ ಒಂದು ರೀತಿ ಜನರ ಪ್ರವಾಹದ ರೀತಿಯಲ್ಲಿ ಬಂದಿರತಕ್ಕಂಥದ್ದು. ಈಗ ಏನು ನೋಡ್ತಾ ಇದ್ದೀವಿ ಇದು 1000 ರೂಪಾಯಿನ ಟಿಕೆಟನ್ನು ಖರೀದಿ ಮಾಡಿ ದರ್ಶನಕ್ಕೆ ಹೋಗ್ತಕ್ಕಂಥ ಸಾಲುಗಳು. 2 ದಿನಗಳ ಹಿಂದಿನವರೆಗೂ ಕೂಡ 1000 ರೂಪಾಯಿ ಟಿಕೆಟನ್ನು ಪಡೆದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ದರ್ಶನ ಆಗ್ತಾ ಇತ್ತು. ಇವತ್ತು ಆ ಸರತಿ ಸಾಲಿಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ 1000 ರೂಪಾಯಿಯನ್ನು ಕೊಟ್ಟು ಟಿಕೆಟನ್ನು ಪಡಿಲಿಕ್ಕೆ ಅಥವಾ ಮತ್ತೆ ಪಡ್ಕೊಳ್ಳಿಕ್ಕೆ ಬಂದು ನಿಂತಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಜನರು ಇಲ್ಲಿ ಕಾಯ್ತಾ ಇದ್ದಾರೆ. ಇದು 1000 ರೂಪಾಯಿನ ಟಿಕೆಟ್ನ ಸರತಿ ಸಾಲಿದು. 300 ರೂಪಾಯಿನ ಪಡ್ಕೊಂಡು ಟಿಕೆಟನ್ನು ಪಡ್ಕೊಂಡು ದರ್ಶನಕ್ಕೆ ನಿಂತಿರ್ತಕ್ಕಂಥವರ ಸಾಲು 5 ಕಿಲೋಮೀಟರ್ ಉದ್ದ ಇದೆ. ಧರ್ಮ ದರ್ಶನಕ್ಕೆ ನಿಂತಿರ್ತಕ್ಕಂಥವ್ರ ಸಾಲು 8 ರಿಂದ 10 ಕಿಲೋಮೀಟರ್ ಉದ್ದ ಇದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಬಂದಿದ್ದಾರೆ. ಏನು ಈ ಬಾರಿ ಅಕ್ಟೋಬರ್ 9ನೇ ತಾರೀಕು ದೇವಾಲಯದ ಬಾಗಿಲನ್ನು ತೆರೆಯಲಾಯಿತು. ಅಕ್ಟೋಬರ್ 10ನೇ ತಾರೀಕಿನಿಂದ ದರ್ಶನ ಆರಂಭ ಆಗಿದೆ. ಸೊ ಆವಾಗಿನಿಂದ ಇವಾಗಿನ ಕೂಡ ಮೊದಲ 4 ದಿನಗಳ ಕಾಲ ದರ್ಶನ ತುಂಬ ಚೆನ್ನಾಗಿ ಆಗಿತ್ತು. ಆವಾಗ ಎಷ್ಟೇ ಜನರು ಕೂಡ ಬಂದರು, ದಿನಕ್ಕೆ 1 ರಿಂದ 1.5 ಲಕ್ಷ ಭಕ್ತರು ಬಂದರೂ ಕೂಡ ದರ್ಶನ ಆಗ್ತಾಯಿತ್ತು. ಆದರೆ 2 ದಿನಗಳ ಹಿಂದಿನಿಂದ ಸುಮಾರು 2 ರಿಂದ 3 ಲಕ್ಷದಷ್ಟು ಭಕ್ತರು ಆಗಮಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ ಮಾಡೋದೇ ಕಷ್ಟ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇವತ್ತಿನ ಅಪ್ಡೇಟ್ಸ್ ಪ್ರಕಾರ ಈಗ 1000 ರೂಪಾಯಿ ಟಿಕೆಟನ್ನು ಪಡ್ಕೊಂಡ್ರೂ ಕೂಡ ಕನಿಷ್ಠ 4 ಗಂಟೆ ಆದರೂ ಕೂಡ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಹಾಸನಕ್ಕೆ ಬಂದಿದ್ದಾರೆ. ಪ್ರವಾಹದ ರೀತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳು, ದೇಶದ ಹಲವು ರಾಜ್ಯಗಳಿಂದ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಸೊ ಇವರೆಲ್ಲರೂ ಕೂಡ ಈಗ ಟಿಕೆಟನ್ನು ಪಡ್ಕೊಳ್ಳಿಕ್ಕೆ ನಿಂತಿರ್ತಕ್ಕಂಥವ್ರು. ನಾವು ಹಣ ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ಟಿಕೆಟ್ ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಅಂದರೆ ನಾವು ದರ್ಶನ ಮಾಡ್ತೀವಿ, ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಇನ್ನೂ ಕೂಡ ಇವತ್ತು 8ನೇ ದಿನ, ಇನ್ನೂ 5 ದಿನಗಳ ಕಾಲ ದರ್ಶನ ಇದೆ. ಕೊನೆ 2 ದಿನಗಳ ಕಾಲ ಎಲ್ಲ ರೀತಿಯ ಶಿಷ್ಟಾಚಾರವನ್ನು ಕೂಡ ರದ್ದು ಮಾಡಲಾಗಿದೆ. ಮತ್ತು ಈ ವರ್ಷ VIP ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ಶಿಷ್ಟಾಚಾರಕ್ಕೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಹಾಗೆ ಗೋಲ್ಡ್ ಕಾರ್ಡ್ಗೂ ಕೂಡ ಕೇವಲ 2 ಗಂಟೆಯನ್ನು ಮೀಸಲು ಮಾಡಲಾಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಭಕ್ತರ ಪ್ರವಾಹದ ರೀತಿಯಲ್ಲಿ ಜನರು ಬರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ ಮಾಡೋದೇ ಕಷ್ಟ ಅಂತಕ್ಕಂಥ ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.